ಕ್ವಿಜ್ ಜ್ಞಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಭುವನ ಸುಂದರಿ ಯಾರು? ಆಪ್ಷನ್ ಎ ಐಶ್ವರ್ಯ ರೈ, ಆಪ್ಷನ್ ಬಿ ಸುಷ್ಮಿತಾ ಸೇನ್, ಆಪ್ಷನ್ ಸಿ ದೀಪಿಕಾ ಪಡುಕೋಣೆ, ಆಪ್ಷನ್ ಡಿ ರೀಟಾ ಫಾರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಷ್ಮಿತಾ ಸೇನ್. ಇವರು ಭಾರತದ ಮೊದಲ ಭುವನ ಸುಂದರಿಯಾಗಿದ್ದಾರೆ. ಎರಡನೆಯ ಪ್ರಶ್ನೆ, ಕನ್ನಡದ ಮೊದಲ ವರ್ಣಚಲನಚಿತ್ರ ಯಾವುದು? ಆಪ್ಷನ್ ಎ ಸತಿ ಸುಲೋಚನಾ, ಆಪ್ಷನ್ ಬಿ ಬೇಡರ ಕಣ್ಣಪ್ಪ, ಆಪ್ಷನ್ ಸಿ ಅಮರಶಿಲ್ಪಿ ಜಕಣಾಚಾರಿ, ಆಪ್ಷನ್ ಡಿ ನಂದಾದೀಪ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮರಶಿಲ್ಪಿ ಜಕಣಾಚಾರಿ. ಇದು ಕನ್ನಡದ ಮೊದಲ ವರ್ಣಚಲನಚಿತ್ರವಾಗಿದೆ. ಮೂರನೆಯ ಪ್ರಶ್ನೆ, ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ಶೃಂಗೇರಿಯು ಯಾವ ನದಿಯ ದಡದ ಮೇಲಿದೆ? ಆಪ್ಷನ್ ಎ ತುಂಗಭದ್ರಾ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಶರಾವತಿ, ಆಪ್ಷನ್ ಡಿ ನೇತ್ರಾವತಿ. ಸರಿಯಾದ ಉತ್ತರ ಆಪ್ಷನ್ ಎ ತುಂಗಭದ್ರಾ ನದಿ. ಶೃಂಗೇರಿಯು ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ. ನಾಲ್ಕನೆಯ ಪ್ರಶ್ನೆ, ಕ್ರಿಕೆಟ್ ಮಾಂತ್ರಿಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಬಿ ಬ್ರಿಯಾನ್ ಲಾರಾ, ಆಪ್ಷನ್ ಸಿ ಕ್ರಿಸ್ ಗೇಲ್, ಆಪ್ಷನ್ ಡಿ ಡಾನ್ ಬ್ರಾಡ್ಮನ್. ಸರಿಯಾದ ಉತ್ತರ ಆಪ್ಷನ್ ಡಿ ಡಾನ್ ಬ್ರಾಡ್ಮನ್. ಐದನೆಯ ಪ್ರಶ್ನೆ, 5 ಲಕ್ಷ ರೂಪಾಯಿ ನೋಟನ್ನು ಬಳಸುವ ದೇಶ ಯಾವುದು? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಸಿಂಗಪೂರ್, ಆಪ್ಷನ್ ಸಿ ವಿಯೆಟ್ನಾಂ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಯೆಟ್ನಾಂ. ಇಲ್ಲಿ 5 ಲಕ್ಷ ರೂಪಾಯಿ ನೋಟನ್ನು ಬಳಸುತ್ತಾರೆ. ಆರನೆಯ ಪ್ರಶ್ನೆ, ಜಿರಾಫೆಗಳು ವಾಸಿಸುವ ಏಕೈಕ ಖಂಡ ಯಾವುದು? ಆಪ್ಷನ್ ಎ ಏಷ್ಯಾ ಖಂಡ, ಆಪ್ಷನ್ ಬಿ ಆಫ್ರಿಕಾ ಖಂಡ, ಆಪ್ಷನ್ ಸಿ ಆಸ್ಟ್ರೇಲಿಯಾ ಖಂಡ, ಆಪ್ಷನ್ ಡಿ ಯುರೋಪ್ ಖಂಡ. ಸರಿಯಾದ ಉತ್ತರ ಆಪ್ಷನ್ ಬಿ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡವು ಜಿರಾಫೆಗಳು ವಾಸಿಸುವ ಏಕೈಕ ಖಂಡವಾಗಿದೆ. ಏಳನೆಯ ಪ್ರಶ್ನೆ, ಶ್ರವಣಬೆಳಗೊಳ ಯಾವ ಧರ್ಮದ ಪವಿತ್ರ ಯಾತ್ರಾ ಕೇಂದ್ರವಾಗಿದೆ? ಆಪ್ಷನ್ ಎ ಹಿಂದೂ ಧರ್ಮ, ಆಪ್ಷನ್ ಬಿ ಬೌದ್ಧ ಧರ್ಮ, ಆಪ್ಷನ್ ಸಿ ಜೈನ ಧರ್ಮ, ಆಪ್ಷನ್ ಡಿ ಕ್ರೈಸ್ತ ಧರ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ಜೈನ ಧರ್ಮ. ಶ್ರವಣಬೆಳಗೊಳವು ಜೈನ ಧರ್ಮದ ಪವಿತ್ರ ಯಾತ್ರಾ ಕೇಂದ್ರವಾಗಿದೆ. ಎಂಟನೆಯ ಪ್ರಶ್ನೆ, ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಿದರೆ ಏನಾಗುತ್ತದೆ? ಆಪ್ಷನ್ ಎ ಶುಭ ಫಲ, ಆಪ್ಷನ್ ಬಿ ಅಶುಭ ಫಲ, ಆಪ್ಷನ್ ಸಿ ಧನಲಾಭ, ಆಪ್ಷನ್ ಡಿ ದೀರ್ಘ ಪ್ರಯಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಅಶುಭ ಫಲ. ಬೆಳಗ್ಗೆ ಮುಖ ತೊಳೆಯದೆ ಹಾಳು ಮುಖದಲ್ಲಿ ಕನ್ನಡಿಯನ್ನು ನೋಡಿದಾಗ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ. ಒಂಬತ್ತನೆಯ ಪ್ರಶ್ನೆ, 200 ವರ್ಷಗಳಿಗಿಂತ ಹೆಚ್ಚು ಬದುಕುವ ಪ್ರಾಣಿ ಯಾವುದು? ಆಪ್ಷನ್ ಎ ಆಕ್ಟೋಪಸ್, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಮೆ. ಇದು ಹೆಚ್ಚು ಕಾಲ ಬದುಕುವ ಪ್ರಾಣಿಯಾಗಿದೆ. ಹತ್ತನೆಯ ಪ್ರಶ್ನೆ, ಹಕ್ಕಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಆರ್ನಿಥಾಲಜಿ, ಆಪ್ಷನ್ ಬಿ ಬಾಟನಿ, ಆಪ್ಷನ್ ಸಿ ಸೈಕಾಲಜಿ, ಆಪ್ಷನ್ ಡಿ ಬಯೋ. ಸರಿಯಾದ ಉತ್ತರ ಆಪ್ಷನ್ ಎ ಆರ್ನಿಥಾಲಜಿ. ಹಕ್ಕಿಗಳ ಅಧ್ಯಯನವನ್ನು ಆರ್ನಿಥಾಲಜಿ ಎಂದು ಕರೆಯಲಾಗುತ್ತದೆ.
ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.